ಒಂದೇ ರಾಗ ಒಂದೇ ಹಾಡು, ಮ್ಯಾವ್ 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 ಮ್ಯಾವ್. ಏನು ಹುಲ್ಲು ತಿಂತಾವನೆ. ಸಾರಿಸಿದ್ರೆ ಚಂದ ಕಾಣ್ತದೆ ನೋಡಿ. ಕೆಂಪು ತುಳಸಿ ಗಿಡ ಇದೆ ನೋಡಿ. ಏನು ತಿನ್ನೋದಕ್ಕಿಂತ ಹೆಚ್ಚು ಕೊಚ್ಚೆ ಹೊಡೆದೇ ಜಾಸ್ತಿ ಆಗ್ತದೆ. ಟೊಮೆಟೊ ಗಿಡನ ತಂದದೆ ನೋಡಿ. ಅದಕ್ಕೆ ಸೌದೆಗೆ ಹೋಗ್ಬೇಕಂತ ಪ್ಲ್ಯಾನ್ ಹಾಕೊಂಡು ಬಂದಿದ್ದಾಗಿತ್ತು. ಆದರೆ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದು ದನದ ಕೆಲಸ ಎಲ್ಲ ಮುಗಿಸಿ ಹಾಗೆ ಈಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಹಾಗೆಯೇ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆಯೇ ಈ ವ್ಲಾಗ್ನ ಕೊನೆ ತನಕ ನೋಡಿ. ಗೈಸ್, ನಮ್ಮ ದನಗಳು ನೋಡಿ ಬಿಟ್ಟರು ಎಲ್ಲೂ ಹೋಗಲೇ ಇಲ್ಲ. ಮತ್ತೆ ಬಂದಾರೆ ಈ ಕಡೆನೇ ನೋಡಿ. ಇಲ್ಲಿ ಮತ್ತೆ ಅಲ್ಲಿ ಯಾವ ಕಡೆ ಹೋಗ್ತಾರೇನೇನೋ ಈಗ. ಹಾಗೆ ಇಲ್ಲಿ ನಮ್ಮ ಕುಚೂರು ಮಲಗಿದ್ದಾನೆ ನೋಡಿ. ಕುಚೂರಿಗೆ ಇನ್ನೂ ಚಳಿ ಹೋಗಲಿಲ್ಲ. 10 ಗಂಟೆ ಆಗ್ತಾ ಬಂತು, ಆದರೂ ಬಿಸಿಲಲ್ಲಿ ಮಲಗನ್ ನೋಡಿ. ಹಾಗೆ ಇವರಷ್ಟೇ ಜನ ಬಂದರೆ, ಮತ್ತು ಗೌರಿ ಮತ್ತು ಬೋಡಿ ಎಲ್ಲಿ ಹೋದ್ರೇನೋ, ಮತ್ತು ಪುಟ್ಟಮ್ಮ ಒಬ್ಬಳು, 3 ಜನ ಎಲ್ಲೋದ್ರೇನೋ ನೋಡಿ. ಎಲ್ಲೋ ಮೇಯ್ತಾ ಹೋಗ್ತಾವ್ರೆ. ಮತ್ತು ಹುಲ್ಲು ಎಲ್ಲಿಲ್ಲ ನೋಡಿ, ಎಲ್ಲ ಒಣಗೋಗೋದು ಹೆಂಗಂತ. ಬಾಬಣ್ಣನು ಬಂದ ಸುಳಿ ಕಾಯಿಸೋಕ್ಕೆ. ಬಾಬಣ್ಣಂದು ಒಂದೇ ರಾಗ ಒಂದೇ ಹಾಡು, ಮ್ಯಾವ್ 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 ಮ್ಯಾವ್. ಬರೀ ಬಿಸ್ಕೆಟ್ ತಿನ್ನೋದ ಒಂದು ಕೆಲಸ ನೋಡಿ. ಇಲ್ಲಿ ಬಾಬಣ್ಣ ಏನು ಈ ಹುಂಜ ನೋಡಿ ಹುಲ್ಲು ತಿಂತಾವನೆ. ಹಿಂಗೆ ಹರರ್ಕ ತಿಂತರು ನೋಡಿ ಅವರು. ಹಾಗೆ ಗೈಸ್, ಇವತ್ತು ಬೆಳಿಗ್ಗೆನೆ ಅಮ್ಮ ಅಂಗಳನ ಸಾರಿಸಿಟ್ಟು ಹೋಗೋದೆ ನೋಡಿ ಕೆಲಸಕ್ಕೆ. ಸಾರಿಸಿದ್ರೆ ಚೆಂದ ಕಾಣ್ತದೆ ನೋಡಿ. ಇಷ್ಟೇ ಸಾರಿಸೋದೆ, ಫುಲ್ ಸಾರಿಸ್ಲಿಲ್ಲ, ಯಾಕಂದರೆ ಟೈಮ್ ಆಯಿತು ಹೇಳಿ ನೋಡಿ. ಒಂದು ಕೆಂಪು ತುಳಸಿ ಗಿಡ ಇದೆ ನೋಡಿ. ಹೇಗಿರ್ತದಂತ, ಇಲ್ಲೆಲ್ಲ ಫುಲ್ ಕೆಂಪಾಗಿರ್ತದೆ ನೋಡಿ ಹೆಂಗಂತ. ಮತ್ತು ಎಲೆನೂ ನೋಡಿ ಎಷ್ಟು ದೊಡ್ಡ ಆಗದೆ ಅಂತ ಇದು. ಹಾಗೆ ಇನ್ನೊಂದು ಅದೇ ನೋಡಿ, ಇದ್ರದ್ದು ಎಲೆ ಅಷ್ಟೇನು ದೊಡ್ಡ ಅನಿಸೋದಿಲ್ಲ. ಇದನ್ನು ಕೆಂಪು ತುಳಸಿನೇ ನೋಡಿ. ಇದಕ್ಕೆ ಮತ್ತು ನೀರು ಸಾಕಾಗ್ತಿಲ್ವೋ ಏನೇನೋ, ಒಟ್ಟು ಅದ್ರದ್ದು ನೋಡಿ ಸಿಕ್ಕಾಪಟ್ಟೆ ದೊಡ್ಡ ಅದೇ ಎಲೆ ನೋಡಿ, ಇಷ್ಟೆಲ್ಲ ದೊಡ್ಡ ಅದೇ. ಹಾಗೆ ಇಲ್ಲೊಂಥರ ಹೂವಿನ ಗಿಡ ಅದೇ ನೋಡಿ, ಇಷ್ಟಿಷ್ಟೇ ಸಣ್ಣ ಹೂ ಆಗ್ತದೆ. ಇದೇ ಥರದ್ದು ಇನ್ನೊಂದು ಗಿಡ ಅದೇ, ದೊಡ್ಡ ಹೂ ಆಗ್ತದೆ. ಇದು ಇದೇ ಬೇರೆ ಅದೇ ಬೇರೆ, ಒಂದೇ ಜಾತಿ ಇದು. ಆದರೆ ಇದು ಸಣ್ಣ, ಅದು ದೊಡ್ಡ ನೋಡಿ ಎಷ್ಟು ಚಂದ ಇದೆ ಅಂತ. ಈಗ ಮಧ್ಯಾಹ್ನ ಆಗದೆ, ನಾನು ಊಟ ಮಾಡ್ಕೊಂಡು ಹಾಗೆ ಕೋಳಿಗಳಿಗೂ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿದೆ ನೋಡಿ. ಎಲ್ಲರೂ ತಿಂತಾವ್ರೆ. ಹಾಗೆ ಇಲ್ಲೊಬ್ರು ಅವ್ರೆ, ಇಲ್ಲಿ ಸಣ್ಣ ಮರಿ ಎಲ್ಲ ಅಂದೆ. ಅವರು ಅಕ್ಕಿಯನ್ನು ತಿನ್ನೋದಕ್ಕಿಂತ ಹೆಚ್ಚು ಕೊಚ್ಚೆ ಹೊಡೆದೇ ಜಾಸ್ತಿ ಆಗ್ತದೆ. ಒಬ್ರಿಗೊಬ್ರು ಕುಟ್ಟಿದ್ರು ನೋಡಿ. ಇಲ್ಲಿ ನಮ್ಮ ವಾಣಿ ಮತ್ತು ನಂದಿನಿ ಮಲ್ಗರೆ ನೋಡಿ. ನಂದಿನಿ ಏನೋ ಜಗಿತಾ ಇದೆ, ವಾಣಿ ನೋಡಿ ಚಂದ ಮಾಡಿ ಮಲ್ಗದೆ. ಅವಳು ಯಾವಾಗೂ ಈ ಕಡೆ ಮುಖ ಹಾಕೊಂಡು ಮಲ್ಗ್ತದೆ ಹಂಗೆಯ ನೋಡಿ. ಈಗ ಸಂಜೆ ಆಗದೆ. ಹಾಗೆ ನಮ್ಮ ದನಗಳು ಯಾವುದು ಇನ್ನೂ ತನಕ ಬರಲೇ ಇಲ್ಲ ಗೈಸು. ಹಾಗೆ ಈಗ ನಾನು ಮತ್ತು ಅಮ್ಮ ಎಲ್ಲಿ ಅಂದರೆ ಸೌದೆಗೆ ಹೋಗ್ತರು. ಈಗ ಸೌದೆಗೆ ಹೋಗಿ ಬಂದಮೇಲೆ ಇದಕ್ಕೆ ಅಂತ ಕೇಳಿ ಹುಲ್ಲು ಮಾಡೋದು, ಸೊ ಸರಿ ಆಗ್ತದೆ. ಇಲ್ಲಿ ಅಮ್ಮ ಟೊಮೆಟೊ ಗಿಡನ ತಂದದೆ ನೋಡಿ. ಅದು ಕೆಲಸದಿಂದ ಬರುವಾಗ ಅದನ್ನೇನು ನೆಡಲಿಕ್ಕೆ ಹೊಂಡ ತೋಡ್ತದೆ. ನಮ್ಮ ಕುಚೂರನು ಬಂದುಬಿಟ್ಟನು ನೋಡಿ. ಅವನೇ ಬಂದ, ಇನ್ನು ಹುಲ್ಲು ತಿನ್ಲಿಕ್ಕೆ ಬಂದೇ ಇರಬೇಕು. ಅವಾಗ ಈಸು ಬೆಳಿಗ್ಗೆನೂ ಏನೂ ತಿನ್ನಲಿಲ್ಲ, ಹಾಗೆ ಮಧ್ಯಾಹ್ನಕ್ಕೂ ಏನೂ ತಿನ್ನಲಿಲ್ಲ. ಈಗ ನೋಡಿ ಹುಲ್ಲು ತಿನ್ಲಿಕ್ಕಂತ ಬಂದಿರೋದು. ಈಗ ಆವಾಗಲೂ ಬಂದಿದ್ದ ಅವ. ನಾನಿಲ್ಲಿ ಸೌದೆಗೆ ಹೋಗ್ಬೇಕಂತ ಪ್ಲ್ಯಾನ್ ಹಾಕೊಂಡು ಬಂದಿದ್ದಾಗಿತ್ತು. ಆದರೆ ಮಂಗ ಬಂದು ಅಡಿಕೆಯನ್ನೆಲ್ಲ ತಿಂದು ಬಿಸಾಕಿ ಹೋಗದೆ.
ಆ ಕಡೆ ಎಲ್ಲ ಇಲ್ಲಿಂದ ಕಾಣ್ತದೆ. ಸುಮಾರು ಬಿಸಾಕ್ ಹೋಗದೆ ನೋಡಿ, ಮಂಗ ಕೂಗ್ತಿರೋದು ಕೇಳ್ಬೋದು ನಿಮಗೆ. ನೋಡಿ, ಅದು ಕೆಂಪು ಮೂತಿ ಮಂಗ ಬಂದುಬಿಟ್ಟದೆ. ಅದು ಬಂದಮೇಲೆ ಒಂದೆರಡು ಬರೋದಿಲ್ಲ, ಗುಂಪೇ ಬರ್ತದೆ. ಅದು ಎಲ್ಲ ಮರ್ಕೊ ಒಂದೊಂದು ಹತ್ಕೊಂಡು ತಿಂದು ಅದು ಅಡಿಕೆ ಸಿಪ್ಪೆದು ರಸನ ಕುಡಿದು ಅಡಿಕೆನ ಕೆಳಗೆ ಹೊತ್ತಾಕಿ ಹೋಗ್ತದೆ. ಹಾಗೆ ಮಾಡಿಟ್ಟದೆ ಈಗ ಫುಲ್ಲು. ನೋಡಿ, ಇಲ್ಲೆಲ್ಲ ತಿಂದರೆ ನೋಡಿ, ಆ ಕಡೆ ಎಲ್ಲ ಸುಮಾರು ತಿಂದು ಬಿಸಾಕ್ ಹೋಗದೆ ನೋಡಿ. ಎಲ್ಲ ಮರದ ಮೇಲೆ ಹತ್ಕೊಂಡು ಕೂಗ್ತಾ ಇದೆ ಅದು. ನೋಡಿ, ಈ ಮಂಗನ ಕೆಲಸ ಒಂದೆರಡಲ್ಲ. ನಿನ್ನೆ ಗೈಸ್ ಕಪ್ಪು ಕಲರ್ದು ಮಂಗ ಬಂದಿತ್ತು. ಇವತ್ತು ನೋಡಿದರೆ ಇದು ಕೆಂಪು ಮೂತಿ ಮಂಗ ಬಂದಿದೆ. ಹೀಗೆ ಒಂದಾದ್ಮೇಲೆ ಒಂದು ಬರ್ತಾ ಇರ್ತದೆ. ಇಲ್ಲೂನೆಲ್ಲ ನೋಡಿ ಗೈಸ್, ಈ ಸಾರಿ ಮಂಗಕ್ಕೆ ಅಷ್ಟೇನು ಅಡಿಕೆ ಸಿಕ್ಕಲಿಲ್ಲ. ಯಾಕಂತ ಹೇಳಿದರೆ, ಈಗ ಸದ್ಯದಲ್ಲೇ ಒಂದು 2-3 ದಿನದ ಹಿಂದಷ್ಟೇ ಅಡಿಕೆಯನ್ನು ಕೊಯ್ದಿದ್ರು. ಹಾಗಾಗಿ ಅಷ್ಟೇನು ಸಿಗಲಿಲ್ಲ. ಆದ್ರೂ ನೋಡಿ, ಮಾತ್ರ ಕೆಂಪಾಗಿದ್ದನ್ನು ಅದು ತಿಂದಿಟ್ಟು ಹೋಗೋದಂಗಂತ ನೋಡಿ. ಅಲ್ಲಿ ಹೀಗೆ ಈ ಮಂಗ ಅಂತೂ ಡೇಂಜರ್, ಈ ಕೆಂಪು ಮೂತಿ ಮಂಗ. ಯಾಕಂತಂದರೆ ಇದು ಒಟ್ಟಿಸ್ಕೊಂಡೇ ಬರ್ತದೆ. ಒಂದೊಂದು ಸಾರಿ ನಮಗೆ ಹೆದರ್ಸ್ತದೆ ಮರದ ಮೇಲಿಂದ, ಅಷ್ಟು ಜೋರಿರ್ತದೆ ಈ ಮಂಗ. ಸೌದೆಯನ್ನು ತಗೊಂಡು ಬಂದು ಹಾಗೆ ಅಡಿಕೆಯನ್ನು ಹೆಕ್ತೆ. ಯಾಕಂತಂದರೆ ಇದು ಈಗ ಆಮೇಲೆ ಕತ್ತಲೆ ಆದರೆ ಸೌದೆನೂ ಒಟ್ಟು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ, ಅದಕ್ಕೆ. ಆದರೆ ಆಮೇಲೆ ಕತ್ತಲೆ ಆದ್ರೂ ಇಲ್ಲೇ ಮನೆ ಹತ್ರದ್ದೇ ತೋಟ ಅಲ್ಲ, ಹಾಗಾಗಿ ಅಷ್ಟೇನು ತೊಂದರೆ ಆಗೋದಿಲ್ಲ. ಸೊ ಅಮ್ಮ ಹುಲ್ಲು ಕೊಯ್ಯುವಾಗ ನಾನು ಅಡಿಕೆ ಹೆಕ್ಲಿಕ್ಕೆ ಆಗ್ತದಂತ ಈಗ ಸೌದೆಗೆ ಹೋಗ್ತಿರೋದು ನಾವು. ಇವತ್ತಿನ ವ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೆ. ನಿಮಗೇನಾದರೂ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವ್ಲಾಗ್ನಲ್ಲಿ ಸಿಗುವ. ಅಲ್ಲಿಯ ತನಕ ಟಾಟಾ, ಬೈ ಬೈ.